ದಿನನಿತ್ಯ ಅಂಗನವಾಡಿ ನೌಕರರು ನೂರಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಇವುಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು. ಅಂಗನವಾಡಿ ನೌಕರರಿಗೆ ನಿವೃತ್ತಿ ಸೌಲಭ್ಯವನ್ನು ಸರ್ಕಾರವು ನೀಡಬೇಕೆಂದು ಹಲವು ವರ್ಷಗಳಿಂದಲೂ ನಮ್ಮ ಸಂಘಟನೆಯಾಗಿರುವ ಸಿಐಟಿ ಸಂಯೋಜಿತ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಬೇಡಿಕೆ ಮಾಡಿದೆ. ದೇಶಾದ್ಯಂತ ನಡೆದ ಹೋರಾಟದ ಫಲವಾಗಿ 1997ರಲ್ಲಿ ಕೇಂದ್ರ ಸರ್ಕಾರ ಪ್ರಥಮ ಬಾರಿಗೆ ನಿವೃತ್ತಿ ಮಾಡಬೇಕೆಂಬುದನ್ನು ಒಪ್ಪಿಕೊಂಡಿತ್ತು. 2004ರಲ್ಲಿ ನಿವೃತ್ತಿ ಮಾಡುವುದು ಮತ್ತು ನಿವೃತ್ತಿ ಸೌಲಭ್ಯ ನೀಡುವುದು ಆಯಾಯ ರಾಜ್ಯ ಸರ್ಕಾರದ ಕೆಲಸ ಎಂಬುದನ್ನು ಆದೇಶದ ಮೂಲಕ ತಿಳಿಸಿತ್ತು. ಆ ಪ್ರಕಾರ ಸಂಘಟನೆಯು ಪ್ರಥಮ ಆದ್ಯತೆಯಾಗಿ ನಿವೃತ್ತಿ ಸೌಲಭ್ಯಕ್ಕೆ ಸಂಬಂಧಿಸಿದ ಈ ಆದೇಶದ ಜಾರಿಗೆ ಹಲವು ಮನವಿ ಪತ್ರಗಳನ್ನು ಕೊಟ್ಟಾಗ ರಾಜ್ಯ ಸರ್ಕಾರ ಇಷ್ಟೊಂದು ಹಣವನ್ನು ಭರಿಸಲು ಆಗುವುದಿಲ್ಲ ಎಂದು ತಿಳಿಸಿತ್ತು. ಪ್ರಜಾಸತ್ತಾತ್ಮಕವಾಗಿ ಹೋರಾಟದ ಹಾದಿಯಲ್ಲಿ ನಂಬಿಕೆ ಇರಿಸಿ ಇಲಾಖೆ ಮತ್ತು ಸರ್ಕಾರವು ತೀವ್ರವಾದ ಪೆಟ್ಟನ್ನು ನೀಡುತ್ತಿದೆ. ಮಾತ್ರವಲ್ಲ, ಕಾರ್ಮಿಕ ವಿರೋಧಿಯಾದ ಮತ್ತು ಅಸಂವಿಧಾನಿಕಾತ್ಮಕವಾದ ಆದೇಶವನ್ನು ದೇಶದಲ್ಲಿಯೇ ಪ್ರಥಮ ಬಾರಿಗೆ ಜಾರಿಗೆ ತಂದಿತು. ಈ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸಿ ಷೇರು ಮಾರುಕಟ್ಟೆ ಆಧಾರಿತ ನಿವೃತ್ತಿ ಯೋಜನೆ ಬೇಡ, ಈ ತಕ್ಷಣದಿಂದಲೇ ನಿವೃತ್ತಿಯಾಗುವವರಿಗೆ ಕ್ರಮವಾಗಿ 1 ಲಕ್ಷ ಮತ್ತು 50,000 ಪರಿಹಾರ ಮತ್ತು ಮಾಸಿಕ ನಿವೃತ್ತಿ ವೇತನ ತೀರ್ಮಾನವಾಗುವವರೆಗೂ ಯಾರನ್ನೂ ನಿವೃತ್ತಿ ಮಾಡಬಾರದೆಂದು, ವಿವಾದದ ಕುರಿತು ಅಂತಿಮ ತೀರ್ಮಾನವಾಗುವವರೆಗೂ ಎನ್ಪಿಎಸ್ ಕುರಿತು ಸರ್ಕಾರಿ ಆದೇಶ ಮಾಡಬಾರದೆಂದು ಒತ್ತಾಯಿಸಿ ಅಂಗನವಾಡಿ ನೌಕರರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ಸಂಯೋಜಿತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಜಿಲ್ಲಾ ಪಂಚಾಯತ್ನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಜೆ 4 ಗಂಟೆ ತನಕ ಕೆಲಸ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ ಕನಿಷ್ಠ ವೇತನ 9,000 ಮತ್ತು ಸಹಾಯಕಿಯರಿಗೆ ಕನಿಷ್ಠ ವೇತನ 6,000 ತಕ್ಷಣವೇ ಜಾರಿ ಮಾಡಬೇಕು. ನೀವು ಜಾರಿ ಮಾಡಿರುವ ಉದ್ದೇಶಿಸಿದ ಷೇರು ಮಾರುಕಟ್ಟೆ ಆಧಾರಿತ ಎನ್ಪಿಎಸ್ಎಲ್ ಇದರ ಸ್ವಾವಲಂಬನ ಪೆನ್ಷನ್ ಯೋಜನೆಯನ್ನು ಜಾರಿ ಮಾಡಬಾರದು. ಎಲ್ಐಸಿ ಆಧಾರಿತ ಗ್ಯಾರಂಟಿ ಪಿಂಚಣಿ ಯೋಜನೆ ನಮಗೆ ಜಾರಿ ಮಾಡಬೇಕು. ನಮಗೆ ಸ್ವಾವಲಂಬನ ಪೆನ್ಷನ್ ಬೇಡ ಎಂದರು. ಫಾರಂಗೆ ಸಹಿ ಹಾಕದಿದ್ದರೆ ನಮ್ಮ ವೇತನದಿಂದ ದುಡ್ಡು ಕಡಿತ ಮಾಡಿದ್ದನ್ನು ವಾಪಸ್ಸು ನಮಗೆ ನೀಡಬೇಕು. ಬಲಾತ್ಕಾರವಾಗಿ ಸಹಿ ಪಡೆದ ನಮ್ಮ ಕೆಲವು ಅರ್ಜಿಗಳನ್ನು ಹಿಂದಿರುಗಿಸಬೇಕು. ನಮಗೆ ಯಾರಿಗೂ ಈ ಸ್ವಾವಲಂಬನ ಪೆನ್ಷನ್ ಬೇಡವೇ ಬೇಡ. ಪ್ರತಿಭಟನೆಯ ಹಕ್ಕನ್ನು ಮೊಟಕುಗೊಳಿಸುತ್ತಿರುವ ಸುತ್ತೋಲೆಯನ್ನು ವಾಪಸ್ಸು ಪಡೆಯಬೇಕು. ಎಸ್ಎಸ್ಎಲ್ಸಿ ಪಾಸಾದ ಸಹಾಯಕಿಯರನ್ನು ತಾಲೂಕಿನಲ್ಲಿ ಖಾಲಿಯಾದ ಕಾರ್ಯಕರ್ತೆಯರ ಹುದ್ದೆಗೆ ಕೂಡಲೇ ನೇಮಕ ಮಾಡಬೇಕು ಎಂದು ಸೇರಿದಂತೆ 10 ಹಲವು ಬೇಡಿಕೆಗಳನ್ನು ಪ್ರತಿಭಟನೆಯಲ್ಲಿ ಮುಂದಿರಿಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರವಿಕಲಾ ಅವರು ಮಾಧ್ಯಮದೊಂದಿಗೆ ತನ್ನ ನೋವುಗಳನ್ನು ಹಂಚಿಕೊಂಡರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ಸಂಯೋಜಿತ ಇದು ಇವತ್ತಿನ ಒಂದು ರಾಜ್ಯ ಮಟ್ಟದ ಒಂದು ಹೋರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಏನಂದ್ರೆ ಈ ದಿನ ಇಡೀ ರಾಜ್ಯದಲ್ಲಿ ಎಲ್ಲಾ ಉಪನಿರ್ದೇಶಕರ ಕಚೇರಿಯ ಎದುರು ಮನವಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಆಗ ಸ್ವಲ್ಪ ಧರಣಿ ಕೂತು ನಮ್ಮ ಘೋಷಣೆಗಳನ್ನು ಕೂಗಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಈ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ನಾವು ದುಡಿತಾ ಇದ್ದೇವೆ. 1975ನೇ ಇಸವಿಯಿಂದ ಕೇಂದ್ರ ಸರ್ಕಾರದ ಒಂದು ವತಿಯಿಂದ ಈ ಒಂದು ಶಿಶು ಅಭಿವೃದ್ಧಿ ಯೋಜನೆ ಜಾರಿಯಲ್ಲಿದೆ. ಆದರೆ ನಮ್ಮನ್ನು ಸುಮಾರು 9:30ಯಿಂದ 4 ಗಂಟೆ ತನಕ ದುಡಿಸ್ತಾ ಇದ್ದಾರೆ. ಪ್ರತಿಭಟನೆಯ ಈ ಸಂದರ್ಭದಲ್ಲಿ ನೌಕರರ ಸಂಘದ ಕಾರ್ಯದರ್ಶಿ ಸುಕನ್ಯಾ, ಕೋಶಾಧಿಕಾರಿ ಸುಮತಿ, ಬಿಎಂ ಭಟ್, ವಸಂತ ಆಚಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇತಿಹಾಸ ಪ್ರಸಿದ್ಧ ಪಡುಬಿದ್ರಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾರ್ಚ್ 21ರಂದು ಆರಂಭವಾದ ಜಾತ್ರಾ ಮಹೋತ್ಸವ ಪ್ರಸ್ತುತ ವಿಜೃಂಭಣೆಯಿಂದ ನೆರವೇರುತ್ತಿದೆ. ಇತಿಹಾಸ ಪ್ರಸಿದ್ಧ ಪಡುಬಿದ್ರಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೀಗ ವರ್ಷಾವಧಿ ಜಾತ್ರಾ ಮಹೋತ್ಸವದ ಸಂಭ್ರಮ. ಮಾರ್ಚ್ 21ರಿಂದ 23ರವರೆಗೆ ಇಲ್ಲಿ ವರ್ಷಾವಧಿ ಜಾತ್ರೆ ನಡೆಯುತ್ತದೆ. ಸೋಮವಾರ ಬೆಳಿಗ್ಗೆ ಗಣಹೋಮ, ಬಲಿ ಉತ್ಸವ ನಡೆದು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ರಥಾರೋಹಣ ನಡೆಯಿತು. ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಯಿತು. ಸಾವಿರಾರು ಮಂದಿ ಭಕ್ತ ಬಾಂಧವರು ಶ್ರೀದೇವರ ಪ್ರಸಾದ ಸ್ವೀಕರಿಸಿದರು. ರಾತ್ರಿ ಚೆಂಡೆಬಲಿ ಉತ್ಸವ, ಪಲ್ಲಕ್ಕಿ ಉತ್ಸವ ನಡೆದು ಶ್ರೀದೇವರ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು.